ಆಕಾಶ್ ಯಾರು? ಅಜ್ಜಿ. ನಾನು 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 ರಾಯಲ್ ಡಿಲಿಷಿಯಸ್. ನಮಸ್ತೆ. ನಮ್ಮ ಇವತ್ತಿನ ಅತಿಥಿ ಲೀಲಾವತಿ ಮತ್ತು ಆಕಾಶ್. ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ಜನ ಯಾವ ಥರ ಇದ್ದಾರೆ ಅಂತ ಏನೂ ಅರಿವೇ ಇಲ್ಲದಿರೋ ಈ ಹುಡುಗ. ಇವನೊಬ್ಬ ವಿಶೇಷವಾದ ಮಗು. ಒಂದು ತಾಯಿಗೆ ಒಂದು ವಿಶೇಷವಾದ ಮಗು ಹುಟ್ಟಿತು ಅಂದರೆ ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು ಬೇರೆಯವ್ರಿಗೆ ತಿಳಿಯಲ್ಲ. ಆ ವಿಶೇಷವಾದ ಮಗು ಇರೋ ತಾಯಂದಿರಿಗೆ ಮಾತ್ರ ಗೊತ್ತು ಆ ಸಂಕಟ. ಈ ತಾಯಿ ಹೆಸರು ಲೀಲಾವತಿ. ಇವರು ಇಬ್ಬರು ಮಕ್ಕಳು. ಇವನೇ ಮೊದಲನೇವನು. ಇವ್ರಿಗೆ ಮಗು ಈ ಥರ ಅಂತ ಗೊತ್ತಾಗಿದ್ದೆ ಅವನಿಗೆ 3 ವರ್ಷ ಆದಮೇಲೆ. ಭಾಳ ಸಂಕಟ ಆಗುತ್ತೆ. 20 ವರ್ಷದ ಹುಡುಗ ಇವನು. 20 ವರ್ಷ ಆದ್ರೂ ಇನ್ನೂ 1 ವರ್ಷ ಮಗು ಥರನೇ ಹಾಡ್ತಾ ಇರ್ತಾನೆ. ಎಷ್ಟು ಸಂಕಟ ಆಗಲ್ಲ ತಾಯಿಗೆ.
ಅವ್ರು ಮಾತಾಡ್ತಾರೆ, ಇನ್ನು ನಾವು ಹೇಳೋದು ಕೇಳ್ತಾರೆ ಅನ್ನೋ ಆಸೆಗಳನ್ನ ಇಟ್ಕೊಂಡೇ ಇರ್ತಾರೆ. ಆದರೆ ಅವ್ರಿಗೆ ಮಾತು ಬರಲ್ಲ, ತಿಳುವಳಿಕೆ ಇಲ್ಲ, ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅನ್ನೋ ಊಹೆ ಮೇಲೆ ಹೋಗ್ತಾ ಇರಬೇಕು. ಜೀವನ ತುಂಬ ಕಷ್ಟ ಇದೆ. ಅವರು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇದ್ದಾರೆ. ದೊಡ್ಡವನು ಇವನು, ಚಿಕ್ಕವನು ಹಾಸ್ಟೆಲಲ್ಲಿದ್ದಾನೆ, ಓದ್ತಾ ಇದ್ದಾನೆ. ಅವರೇ ಹೇಳ್ತಾರೆ ಅವ್ರು ಎಷ್ಟು ಕಷ್ಟಪಟ್ಟರು. ಈ ಥರ ಮಗು ಹುಟ್ಟಿದ್ರೆ ಆ ತಾಯಿ ಕಷ್ಟ ಏನು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಲೀಲಾವತಿ ಅಂತ. ಇವನು ನನ್ನ ಸ್ಪೆಷಲ್ ಚೈಲ್ಡ್ ಆಕಾಶ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಹೂಕೋಸು ನಾನು ಸಾಮಾನ್ಯ ಹೂಕೋಸು ತಿನ್ನೋದಿಲ್ಲ, ಥೈರಾಯ್ಡ್ ಇದೆ ಅಂದ್ಬಿಟ್ಟು ಹೇಳಿ ಹೂಕೋಸು ತಿನ್ನೋದಿಲ್ಲ. ನಾನು ಆಲೂಗೆಡ್ಡೆ, ಮೆಂತ್ಯ ಸೊಪ್ಪು ಮೂರು ಹಾಕಿ ಮಾಡಿದ್ದು ಪಲ್ಯ ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು. ನನಗೂ ಒಂಥರ ಡಿಫ್ರೆಂಟ್ ಡಿಶ್ ಅನ್ನಿಸ್ತು. ಯಾಕೆಂದರೆ ನಾನು ಅದನ್ನು ಸಾಮಾನ್ಯ ಹೂಕೋಸನ್ನ ತಿನ್ನೋದೇ ಇಲ್ಲ. ಹಾಗಾಗಿ ಹೂಕೋಸು ತಿಂದಿರೋದು ತುಂಬಾ ಒಂಥರ ಚೆನ್ನಾಗಿತ್ತು. ಚಪಾತಿಗೆ ಅದಕ್ಕೂ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಆಹಾರ ಎಷ್ಟು ಮುಖ್ಯ ಅಂತ ಹೆಂಗೆ ಹೇಳ್ತೀರಾ? ತುಂಬಾನೇ ಮುಖ್ಯ. ಯಾಕೆಂದರೆ ತುಂಬ ಅಂದರೆ ತುಂಬ ಯಾವ ಥರ ಅಂದರೆ ನಾನು ಸಫರ್ ಪಡ್ತಾ ಇದ್ದೀನಿ ದುಡಿಯೋಕೆ. ಈಗ ಯಾವ ಥರ ದುಡಿತಾ ಇದ್ದೀನಿ ಅಂದ್ರೆಪ್ಪ, ಒಂದು ತುತ್ತು ಊಟಕ್ಕೋಸ್ಕರನೇ ತುಂಬಾ ಕಷ್ಟಪಡ್ತಾ ಇದ್ದೀನಿ ನಾನು ಆಲ್ರೆಡಿ. ಹಾಗಾಗಿ ಎಷ್ಟು ಮುಖ್ಯ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸಿರೋರಿಗೆ ಗೊತ್ತು. ಆ ಹಸುವನ್ನ ನೀಗಿಸ್ಕೊಳ್ಳೋ ರೀತಿ ಅವೆಲ್ಲ ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಇವಾಗ ತುಂಬ ಜನ ಎಷ್ಟೊಂದು ಅಡುಗೆ ಮಾಡಿ ತಿನ್ನೋಕ್ಕಾಗದೆ ವೇಸ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದು ವೇಸ್ಟ್ ಮಾಡೋವಲ್ಲ, ಅಟ್ಲೀಸ್ಟ್ ಅನಾಥಾಶ್ರಮ ಇರುತ್ತೆ, ನಮ್ಗಿಂತನೂ ನೊಂದಿರೋರು ಇರ್ತಾರಲ್ವಾ, ಅಂಥವ್ರಿಗೆ ಹೋಗಿ ದಾನ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾನೀಗ ಮೊನ್ನೆ ನನ್ನ ಕೇರ್ ಹಾಸ್ಪಿಟ್ಲಲ್ಲಿ ಹೋಗಿದ್ದೆ ಮೊನ್ನೆ. ಅವಾಗ ಆಟೋದಲ್ಲಿ ಅವರು ಬಂದು ಫುಡ್ಡನ್ನ ಹಂಚ್ತಾ ಇದ್ರು, ಕವರಲ್ಲಿ ಹಾಕಿ ಹಂಚ್ತಾ ಇದ್ರು. ನಾನು ಇಸ್ಕೊಂಡೆ ಅವಾಗ, ಯಾಕೆ ನನಗೆ ಅನ್ನದ ಬೆಲೆ ಗೊತ್ತಿದೆ, ಆದ್ರಿಂದ ನಾನು ಇಸ್ಕೊಂಡ್ಬಂದು ಮನೇಲಿ ತಗೊಂಬಂದು ತಿಂದೆ. ಅದನ್ನ ನಾನು ನನ್ನ ಮಗ ಇಬ್ರು ಒಂದೊಂದು ಪ್ಯಾಕೆಟ್ ತಗೊಂಡ್ಬಂದು ಮನೇಲಿ ತಿಂದ್ವಿ ಅದನ್ನ. ಯಾಕೆಂದ್ರೆ ಅನ್ನದ ಬೆಲೆ ನನಗೆ. ಹಾಯ್, ನಮಸ್ತೆ. ನಮಸ್ತೆ, ನಿನ್ನ ಹೆಸರೇನು ಹೇಳು? ಆಕಾಶ್. ಯಾರು ಆಕಾಶ್? ಯಾರು? ನಾನು. ನೀನ್ ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ? ಹೋಗ್ತೀನಿ ಹೇಳ್ಬೇಕು. ಸ್ವಸಹಾಯ ಸಮುದಾಯದಲ್ಲಿ 3 ವರ್ಷ ಮಗುವಿನಿಂದನೂ ಕೂಡ ಹಾಕಿದ್ದೀನಿ. ಬಟ್ ಇವ್ನ ಕೆಲಸ ಸ್ವಲ್ಪ ಮಟ್ಟಿಗೆ ಮಾಡ್ಕೊತಾನೆ ಅಷ್ಟೇ. ಇಲ್ಲ ನಾನೇ ಮಾಡಬೇಕು ಇವ್ನ ಕೆಲಸನ. ಎಲ್ಲ ನಾನೇ ಮಾಡಬೇಕು. ಸ್ವಲ್ಪ ಏನು ಫುಲ್ ಎಲ್ಲ ನಾನೇ ಮಾಡ್ತೀನಿ ಇವ್ನ ಕೆಲಸನ. ಟಾಯ್ಲೆಟ್ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಎಲ್ಲ ನಾನೇ ಮಾಡೋದ್ರಿಂದ ನಮಗೆ ಸ್ವಲ್ಪ ತುಂಬಾ ಅಂದರೆ ತುಂಬಾ ಕಷ್ಟ ಇದೆ ಇಂಥ ಮಕ್ಕಳನ್ನ ಸಾಕೋದು. ಯಾವ ಥರ ಅಂದರೆ ನಾರ್ಮಲ್ ಮಕ್ಳಿಗೂ ಈ ಮಕ್ಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಾಕೋ ತನಕನೇ ಬೇಜಾರ. ಎಷ್ಟು ಅಂದರೆ ಅಯ್ಯೋ ನಾವೇ ಫಸ್ಟು ಯಾವ ಥರ ನಮ್ಮ ಮಕ್ಕಳು ನಮಗಿಂತ ಮುಂಚೆ ಹೋಗ್ಲಪ್ಪ ನಮ್ಮ ಕಣ್ಮುಂದೆ ಅನ್ನೋ ಮಟ್ಟಿಗೆ ಅನ್ನೋ ಥರ ಅಷ್ಟು ಬೇಜಾರಾಗೋಗಿದೆ ಆಲ್ರೆಡಿ. 20 ವರ್ಷ ಮಗನಿಗೆ ನಾವೆಲ್ಲ ಮಾಡಬೇಕು ಅಂತಂದರೆ ಅಷ್ಟು ನಮ್ಮ ಕಣ್ಮುಂದೆ ಹೋಗಲಿ ಅನ್ನೋ ಥರ ಅನ್ನೋ ಮಟ್ಟು ಅಷ್ಟು ಬೇಜಾರಾಗೋಗಿದೆ. ಕೆಲವೊಂದು ಸರ್ತಿ ಕಣ್ಣೀರು ಹಾಕಿದ್ದು ಉಂಟು. ಹುಟ್ಟಿದಾಗ ಇಂಥ ಮಗು ನೋಡಿ ಇಂಥ ಮಕ್ಳು ಇರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಇವ್ನು ಹುಟ್ಟಿದ ಮೇಲೆ ನಂಗೆ ಗೊತ್ತಾಗಿದೆ ಇಂಥ ಮಕ್ಳಿದ್ದಾರೆ, ಮಾಡ್ತಾರೆ ಇದೆ ಅಂತ ಅಂದ್ಬಿಟ್ಟು. ಇವ್ನು ಹುಟ್ಟಿದ ಮೇಲೆ ಅಂತೂ ನನಗೆ ಎಲ್ಲ ಹೇಳಿದಾಗ ಅಯ್ಯೋ ಹಿಂಗೆ ಮಗು ಚೆನ್ನಾಗಿದೆ, ಹಿಂಗಾಗೋಯ್ತು ಅಂತ ಹೇಳಿದಾಗ ಎಲ್ಲರೂ ತುಂಬಾ ನಾನು ಹುಟ್ಟಿದ್ದು 1.5 ವರ್ಷಕ್ಕೆಲ್ಲ ನಾನು ಇದಕ್ಕೆ ಹೊರಟೋಗಿದ್ದೆ. ಅದರಿಂದ ಇನ್ನೂ ಇವತ್ತಿಗೂ ಕೂಡ ನಿದ್ದೆ ಬರ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೋತಾನೂ ಇದ್ದೀನಿ ಇದೇ ವಿಷಯವಾಗಿ. ಈ ಮಗು ಹಿಂಗೆ ಹುಟ್ಬಿಡ್ತಲ್ಲ, ಹಿಂಗಾಯ್ತಲ್ಲ ಅಂತ ಹೇಳಿ ನಮ್ಮ ಮಕ್ಕಳೇ ಬೇಡ ಇನ್ನು ಅಂತ ಅಂದ್ಬಿಟ್ಟು ಇದ್ದಾಗ ಇನ್ನೊಬ್ಬ ಹುಟ್ಟಿದ ಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ದು ನಾನು. ನಾರ್ಮಲ್ ಮಗು ಆದಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ದು. ಆದರೂ ಇಂಥ ಮಕ್ಕಳ ತಂದೆ ತಾಯಿಗೆ ತುಂಬಾ ಸಫರ್ ಪಡಬೇಕು. ಅವರು ಹೆಚ್ಚು ಕಮ್ಮಿ ಇವಾಗೇನು ಗೊತ್ತಾಗಲ್ಲ. ಇವ್ರಿಗೆಲ್ಲ ಎಲ್ಲ ಥರನೂ ಅವ್ರಿಗೆ ಟ್ರೈನ್ ಮಾಡಿ ಅವ್ರ ಕೆಲಸ ಮಾಡ್ಕೊಳಂಗೆ ಮಾಡಿ ಪ್ರತಿಯೊಂದು ತುಂಬಾ ಕಷ್ಟ ಇದೆ. ನಮ್ಮ ಜೀವನ ಅರ್ಧ ಈ ಮಕ್ಕಳಿಗೆ ಮುಡುಪಾಗಿ ಇಟ್ಬಿಡ್ಬೇಕು ಆ ಥರ. ನೀವು ಮೊದಲನೇ ಸರಿ ಅವನ್ನ ನೋಡಿದ ತಕ್ಷಣ, ಈ ಮಗು ಅಂದ ತಕ್ಷಣ ನಿಮ್ಗೆ ಹೆಂಗೆ ಅನ್ನಿಸ್ತು?
ನನ್ಗೆ ಆಕ್ಚುಲಿ ಅವ್ನು ಹುಟ್ಟಿದಾಗ ಈ ತರ ಮಗು ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಹಿಂಗೆ ಮಗು ಹಿಂಗ್ ಹುಟ್ಟಿದೆ ಅಂತ ಅನ್ಕೊಂಡಿರ. ಬಟ್ ಮುಟ್ಟಿದ 3 ದಿವಸಕ್ಕೆ ಮುಷ್ಟಿ ಹಿಡಿದ್ಮೇಲೆ ಅವನ್ಗೆ 15 ದಿವಸ ಜ್ಞಾನನೇ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ ನಾನು ಸ್ಪೀಚ್ ಅಂಡ್ ಹಿಯರಿಂಗ್ ಎಲ್ಲ ಕರ್ಕೊಂಡು ಹೋದಾಗ ಹೇಳಿದಾಗ ಅವ್ರು ಹೇಳಿದ್ರು 3 ವರ್ಷ ಇವನಿಗೆ ಅಂತ ಹೇಳಿದಾಗ, ಇಲ್ಲ ಅವ್ನಿಗಿರೋದು ಈಗ ಬರೀ 6 ತಿಂಗಳು ಮಗು ಅಷ್ಟೇ ಇರೋದು ಅಂತ ಅಂದ್ಬಿಟ್ಟು. ಆಗ ನಂಗೆ ಸ್ವಲ್ಪ ತುಂಬಾನೇ ಹರ್ಟ್ ಆಯ್ತು. ಎಷ್ಟು ಅಂದ್ರೆ ಅಯ್ಯೋ, ನನ್ಗೂ ನನ್ನ ಜೀವನದಲ್ಲಿ ಈ ತರ ಆಗೋಯ್ತಾ, ಇನ್ ಹೆಂಗಪ್ಪ ಮುಂದಕ್ಕೆ ಜೀವನ ಅನ್ನೋದನ್ನು ತುಂಬಾನೇ ಸಫರ್ ಪಟ್ಟೆ. ನಾನು ಆಮೇಲೆ ಓಡಾಡ್ತಿರ್ಬೇಕಾದ್ರೆ ಇಲ್ಲಿ ಸ್ವಸಹಾಯ ಸಮುಚ್ಛಾಯ ಕೌಶಲ ಚೇತನ ಅಂತ ಹೇಳ್ಬಿಟ್ಟು ಓಡಾಡ್ತಿರ್ಬೇಕಾದ್ರೆ ನೋಡಿದೆ ಇಂಥ ಬುದ್ಧಿಮಂದಿ ಮಕ್ಕಳ ಶಾಲೆ ಅಂತ ಅನ್ಬಿಟ್ಟು ಅಂತ. ಅವಾಗ ಅಲ್ಲಿ ಸೇರಿಸಿದಾಗ ಎಲ್ಲ ಪೇರೆಂಟ್ಸ್ ಅಸೋಸಿಯೇಷನ್ ತುಂಬಾ ಚೆನ್ನಾಗಿತ್ತು. ಅವಾಗ ಪೇರೆಂಟ್ಸ್ಗಳದ್ದು ಇನ್ವಾಲ್ವ್ಮೆಂಟ್ ಇತ್ತು, ಎಲ್ಲ ನಾವು ಕಲಿಸ್ಬೋದು ಆಗಿತ್ತು ಅನ್ನಿಸ್ತು. ಬಟ್ ಇನ್ನೂ ಅವನಿಗೆ ಇನ್ನೂ ಬೇಕು, ಇನ್ನೂ ಕಲಿಬೋದಾಗಿತ್ತು. ನಾನು ಅವನಿಗೆ ಟ್ರೈನಿಂಗ್ ಮಾಡಿದ್ರೆ ಅವ್ನ ಕೆಲಸ ಮಾಡ್ಕೋಬೋದಾಗಿತ್ತೋ ಏನೋ. ಬಟ್ ನನ್ನ ಆರೋಗ್ಯನ ಹದಗೆಡ್ತಾ ಇತ್ತು ಮಧ್ಯ. ನಾನು ತುಂಬಾನೇ ಮಗು ಹಿಂಗೆ ಆಗೋಯ್ತು ಅಂತ ಹೇಳಿ ತುಂಬಾ ಇದಕ್ಕೆ ಹೊಟ್ಟೋಗಿದೆ. ನಾನು ಕೌನ್ಸಿಲಿಂಗ್ ಎಲ್ಲ ತಗೊಂಡಿದ್ದೀನಿ, ತುಂಬಾನೇ ಕೌನ್ಸಿಲಿಂಗ್ ತಗೊಂಡಿದ್ದೀನಿ ನನ್ನ ಜೀವನದ ಬಗ್ಗೆ. ನಾನು ಬದುಕಲೇಬಾರ್ದು ಅನ್ನೋ ಮಟ್ಟದ ತನಕನೂ ಹೋಗಿದ್ದೆ. ಆಮೇಲೆ ಕೌನ್ಸಿಲಿಂಗ್ ರವೀಶ್ ಡಾಕ್ಟರ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಂಡು ಎಲ್ಲ ಮಾಡಿ ಟ್ಯಾಬ್ಲೆಟ್ಸು ಅದು ಇದು ಎಲ್ಲ ತೊಗೊಂಡ್ಮೇಲೆ ನಾನೀಗ ಸ್ವಲ್ಪ ಪರವಾಗಿಲ್ಲ. ಇವತ್ತಿಗೂ ಕೂಡ ನಾನು ಆ ಮಾತ್ರೆ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಆದ್ರೂ ಹಿಂಗಿದ್ದಾನಲ್ಲ ಈಗ ನಾನೆಲ್ಲ ಹೋಗ್ಬೇಕು ಅಂದ್ರೆ ಒಬ್ರ ಹತ್ರ ನಾನು ಕೇಳಬೇಕು. ಈಗ ನನ್ನ ಮಗುನೊಂದು ಅರ್ಧ ಗಂಟೆ ನೋಡ್ಕೊಳ್ಳಿ, 1 hour ನೋಡ್ಕೊಳ್ಳಿ, 2 hours ನೋಡ್ಕೊಳ್ಳಿ ಅಂತ ಅವ್ರನ್ನ ಅಂಗ್ಲಾಚ್ ಬೇಡಬೇಕು. ನನಗೆ ಯಾರು ಇಲ್ಲ. ಈಗ ಹಸ್ಬೆಂಡ್ ಇದ್ರು, ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಬರ್ತಿದ್ರು, ಹಂಗಾಗಿ ಅವ್ರದ್ದು ಏನು ಅಷ್ಟಿರ್ಲಿಲ್ಲ. ಈಗ ಅವರು ಇಲ್ಲ ಅದರಿಂದ ಯಾರನ್ನೇ ಇದ್ ಮಾಡ್ಬೇಕಾದ್ರೂ ನನ್ನ ಒಬ್ರ ಹತ್ರ ಅಂಗಲಾಚಿ ಕೇಳ್ಬೇಕು. ಅವರು ಇಂಥ ಮಗು ಅಂತಂದ್ರೆ ಯಾರೇ ಆದ್ರೂ ಹಿಂದೆಟ್ ಹಾಕ್ತಾರೆ ನೋಡ್ಕೊಳ್ಳೋದ್ರಲ್ಲಿ. ಯಾರು ಅಷ್ಟು ಮುಂದೆ ಬರಲ್ಲ, ಸ್ವಂತ ಹುಡ್ದವ್ರು ಕೂಡ ಮುಂದೆ ಬರಲ್ಲ. ನಾವ್ ಅನ್ಕೊಳ್ಳೋದಷ್ಟೇ, ಯಾರು ಮುಂದೆ ಬರಲ್ಲ, ಯಾರು ಆಗೋದಿಲ್ಲ. ಇಂಥ ಮಕ್ಳು ಇರೋರ ತಂದೆ ತಾಯಿ ತುಂಬಾ ಸಫರ್ ಪಡ್ಬೇಕಾಗತ್ತೆ. ತುಂಬಾ ರೇರು ಅವರ ತಂದೆ ತಾಯಿಗಳು, ಅವ್ರ ಪೇರೆಂಟ್ಸ್ಗಳು ಮಗುಗೆ ಏನು ಹೇಳ್ತಾರೆ, ಇಂಥ ಮಕ್ಕಳ ನಮ್ಮ ಪೇರೆಂಟ್ಸ್ಗಳು ಇಂಥ ಮಕ್ಕಳನ್ನ ತುಂಬ ನೋಡ್ಕೊಳ್ಳೋದು ಮಾಡೋದು ಅವೆಲ್ಲ ತುಂಬ ರೇರ್ ಕೇಸ್ ನನ್ನ ಪ್ರಕಾರ ಅನ್ಕೊಂಡಿರೋದು ನಾನು. ಇನ್ಯಾರು ಅಷ್ಟು ಸುಲಭವಾಗಿ ನೋಡ್ಕೊಳ್ಳಲ್ಲ. ಅವರ ಇವನಾಗಿ ಸಿಬ್ಲಿಂಗ್ಸ್ ಆಗಿರ್ಬೋದು ಕೂಡ ಅಷ್ಟು ಅವ್ನು ಮಾಡ್ಬೋದು, ಇವಾಗ ಮಾಡ್ಬೋದು. ಮುಂದಕ್ಕೆ ಅವರು ದೊಡ್ಡವ್ರು ಆಗ್ತಾ ಅವ್ರದ್ದು ಮ್ಯಾರೇಜ್ ಅದು ಇದೆಲ್ಲ ಆದ್ಮೇಲೆ ಆಗತ್ತೆ ಅನ್ನೋದು ನಾನು ನಂಬೋದಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ಜನ ನಾನು ನೋಡಿದ್ದೀನಿ ನನ್ನ ಜೊತೆಲೇ ಇದ್ದವ್ರನ್ನ. ಅವ್ರ ಅವ್ರಿಗೆಲ್ಲ ಮದುವೆ ಆಗಿ ಅವ್ರ ವೈಫು ಮತ್ತೆ ಇಲ್ಲ ಅವರ ಗಂಡನೋ ಯಾರ ಬಂದಿದ್ರು ಕೂಡ ಇಂಥ ಮಕ್ಕಳನ್ನ ಅಲೋ ಮಾಡೋದು ತುಂಬಾನೇ ಕಷ್ಟ. ಎಲ್ಲ ನನ್ನ ಮಕ್ಕಳು ಹಂಗೆ ಉಟ್ಬಿಡುತ್ತೋ ಅನ್ನೋ ತರನು ಇರುತ್ತೆ ಅವ್ರಿಗೆ. ಎಲ್ಲಾನು ನೋಡಿದೀನಿ, ಎಲ್ಲಾ ತರನು ನೋಡಿದೀನಿ. ಹಂಗಾಗಿ ನಾನು ಯಾರ ಹತ್ರನೂ ಅಷ್ಟು ಸುಲಭವಾಗಿ ಬಿಡಕ್ ಆಗಲ್ಲ. ಇಂಥ ಮಕ್ಳು ತುಂಬಾ ಪ್ರಾಬ್ಲಮ್ ನಾವು ಫೇಸ್ ಮಾಡ್ಲೇಬೇಕಾಗತ್ತೆ. ಇವ್ರಿಗಾಗೆ ನಾವ್ ಇರ್ಬೇಕಷ್ಟೆ. ನಿನಗೆ ಥ್ಯಾಂಕ್ಸ್ ಹೇಳ. ನೀನ್ ಬರೆಯಕ್ ಕಲಿತೀಯಾ? ABCD ಬರೀತೀಯಾ? ಇದು ನಮ್ಮ ಚಾನೆಲ್ ಕಡೆಯಿಂದ ನಿಮ್ಗೆ ಹಣ್ಣು ತಿನ್ಸಿ ಚೆನ್ನಾಗಿ ಹಣ್ಣ ಅವನಿಗೆ. ಥ್ಯಾಂಕ್ ಯು. ನಿಮ್ ಜೊತೆನೂ ಮಾತಾಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಒಬ್ಬ ವಿಶೇಷವಾದ ಮಗು ತಾಯಿ